1130ರಲ್ಲಿ ವಿಷ್ಣುವರ್ಧನ ರಾಜ ಏನಿದ್ದ ಅವನ ದಂಡನಾಯಕ ರಾಯಣ ಅಂತಿದ್ದ. ರಾಯಣ ಕಾಲಘಟ್ಟದಲ್ಲಿ ನಿರ್ಮಾಣವಾದಂಥದ್ದು ದೇವಸ್ಥಾನ. ಇದು ಸಿದ್ದೇಶ್ವರ ದೇವಸ್ಥಾನ ಮತ್ತು ಇದು ಚೆನ್ನಕೇಶವ ದೇವಸ್ಥಾನ. ರಾಯಣ್ಣ ದಂಡನಾಥ ಈ ಮರಳೆ ಗ್ರಾಮವನ್ನು ಒಂದು ಅಗ್ರಹಾರವನ್ನಾಗಿ ಸ್ಥಾಪನೆಯನ್ನು ಮಾಡಿದ್ದ. ಜೊತೆಗೆ ಈ ದೇವಸ್ಥಾನವನ್ನು ಕಟ್ಟಿಸುವ ಕಾಲಘಟ್ಟದಲ್ಲಿ ವಿಷ್ಣುವರ್ಧನ ಕೂಡ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದಾನ ದತ್ತಿಗಳನ್ನು ನೀಡಿದ ಅಂತ ಶಿಲಾಶಾಸನಗಳಲ್ಲಿ ಸ್ಪಷ್ಟವಾದ ಮಾಹಿತಿ ಕೂಡ ಇದೆ. ನಮಗೆ ಇಡೀ ಹೊಯ್ಸಳರ ಒಂದು ಶಿಲಾಶಾಸನವನ್ನು ಇಲ್ಲಿ ಕಾಣ್ತಿರ್ತಕ್ಕಂತಹ ಒಂದು ಬೃಹತ್ ಶಿಲಾಶಾಸನದಲ್ಲಿ ನಾವು ಕಾಣಬಹುದು. ಹೊಯ್ಸಳರು ಯಾದವರು ಅನ್ನೋದಕ್ಕೆ ಇದರಲ್ಲಿ ಮಾಹಿತಿ ಇದೆ. ಆಮೇಲೆ ಹೊಯ್ಸಳ ಒಂದು ವಂಶ ಹೆಂಗೆ ಸ್ಟಾರ್ಟ್ ಆಯಿತು ಅನ್ನೋದು ಕೂಡ ಇದರಲ್ಲಿ ಮಾಹಿತಿಯನ್ನು ನಾವು ಸ್ಪಷ್ಟವಾಗಿ ಕೆತ್ತನೆಯನ್ನು ಮಾಡಲಾಗಿದೆ. 1130ರಲ್ಲಿ ವಿಷ್ಣುವರ್ಧನ ರಾಜ ಏನಿದ್ದ ಅವನ ದಂಡನಾಯಕ ರಾಯಣ ಅಂತಿದ್ದ. ರಾಯಣ ಕಾಲಘಟ್ಟದಲ್ಲಿ ನಿರ್ಮಾಣವಾದಂಥದ್ದು ದೇವಸ್ಥಾನ. ಇದು ಸಿದ್ದೇಶ್ವರ ದೇವಸ್ಥಾನ ಮತ್ತು ಇದು ಚೆನ್ನಕೇಶವ ದೇವಸ್ಥಾನ. ರಾಯಣ್ಣ ದಂಡನಾಥ ಈ ಮರಳೆ ಗ್ರಾಮವನ್ನು ಒಂದು ಅಗ್ರಹಾರವನ್ನಾಗಿ ಸ್ಥಾಪನೆಯನ್ನು ಮಾಡಿದ್ದ. ಜೊತೆಗೆ ಈ ದೇವಸ್ಥಾನವನ್ನು ಕಟ್ಟಿಸುವ ಕಾಲಘಟ್ಟದಲ್ಲಿ ವಿಷ್ಣುವರ್ಧನ ಕೂಡ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದಾನ ದತ್ತಿಗಳನ್ನು ನೀಡಿದ ಅಂತ ಶಿಲಾಶಾಸನಗಳಲ್ಲಿ ಸ್ಪಷ್ಟವಾದ ಮಾಹಿತಿ ಕೂಡ ಇದೆ. ನಮಗೆ ಇಡೀ ಹೊಯ್ಸಳರ ಒಂದು ಶಿಲಾಶಾಸನವನ್ನು ಇಲ್ಲಿ ಕಾಣ್ತಿರ್ತಕ್ಕಂತಹ ಒಂದು ಬೃಹತ್ ಶಿಲಾಶಾಸನದಲ್ಲಿ ನಾವು ಕಾಣಬಹುದು. ಹೊಯ್ಸಳರು ಯಾದವರು ಅನ್ನೋದಕ್ಕೆ ಇದರಲ್ಲಿ ಮಾಹಿತಿ ಇದೆ. ಆಮೇಲೆ ಹೊಯ್ಸಳ ಒಂದು ವಂಶ ಹೆಂಗೆ ಸ್ಟಾರ್ಟ್ ಆಯಿತು ಅನ್ನೋದು ಕೂಡ ಇದರಲ್ಲಿ ಮಾಹಿತಿಯನ್ನು ನಾವು ಸ್ಪಷ್ಟವಾಗಿ ಕೆತ್ತನೆಯನ್ನು ಮಾಡಲಾಗಿದೆ.